ಕನ್ನಡದ ಸೂಪರ್ ಸ್ಟಾರ್ ಒಬ್ರು ಧನ್ವೀರ್ ಅವ್ರ ಹೆಸರು ತಗೊಂಡೇ ಮಾತಾಡ್ತಾರೆ, ಅದ್ರ ಬಗ್ಗೆ ಒಳ್ಳೆ ಮಾತಾಡ್ತಾರೆ. ತಂದೆಟ್ಟು ತಮಾಷೆ ನೋಡೋರು 100 ಜನ ಇರ್ಬೋದು, ಬಟ್ ನಿಮ್ಮ ಅವರ ಮಧ್ಯೆ ಏನೂ ಇರಲ್ಲ. ಬಟ್ ಯಾರ ಬಗ್ಗೆ ಮಾತಾಡ್ತಿದ್ದೀರಿ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ನಿಮ್ಗೆ ಗೊತ್ತಾ? ಗೆಸ್ ಮಾಡ್ಬೋದಾ? ಸೂಪರ್ ಸ್ಟಾರ್. ನೀವು ತುಂಬಾ ಆರಾಧಿಸೋರು, ನಿಮಗ್ ತುಂಬಾ ಬೇಕಾದವರು. ದರ್ಶನ್ ಅಣ್ಣ. ಲಾಯರ್ ಅಂದ್ರೆ ಏನು? ಕಷ್ಟನ ಸುಖನ ಮೇಡಮ್, ಒಂದ್ಸತಿ ಕೈ ಕೊಟ್ಮೇಲೆ ಕೈ ಹಿಡಿದ್ಮೇಲೆ ಸಾಯಿ ಗಂಟ ಬಿಡಬಾರ್ದು. ಅದು ಎಂಥದೇ ಬರಲಿ, ಯಾರೇ ಬರಲಿ ಎಂಥದೇ ಬರಲಿ ಬಿಡಬಾರ್ದು ಯಾವತ್ತೂ. ಒಂದ್ಸತಿ ಒಂದ್ ಜೊತೆ ತುತ್ತು ತನ್ನ ತಿನ್ನೋದು ಸಾಯೋವರೆಗೂ ಋಣಿ ಆಗಿರ್ಬೇಕು. ಅದು ಕಷ್ಟ ಬಂದಂತ ಓಡೋ ಬಚಿಕೊಂಬಿಡೋದು, ಸುತ್ತಲಿದ್ದಾಗ ನಾನು ಬರ್ತೀನಿ, ತಪ್ಪದು. ಸರಿಯಪ್ಪ, ಆಯ್ತು. ಈಗ ಗರ್ಲ್ ಫ್ರೆಂಡ್ ವಿಚಾರ ಮಾತಾಡಿದಾಗೆ ಹೇಳ್ತೇನೆ, ಇದನ್ನ ನಾನ್ ಹೇಳಿರೋದಲ್ಲ, ನಾನ್ ಕೇಳ್ತಾ ಇರೋದಲ್ಲ. ಸೊ ಈ ಕ್ವಶನ್ ರೆಡಿ ಮಾಡೋದಕ್ಕೆ ನೀವು ಇಷ್ಟೊಂದು ಫಸ್ಟ್ ಪ್ರಿಪೇರ್ ಮಾಡಿ ಕೇಳ್ತಾರಲ್ಲ. ಬ್ಲ್ಯಾಕ್ ಶರ್ಟ್ ಅಷ್ಟೇ, ನಂಗೆ ಅದರಲ್ಲಿ ತುಂಬಾ ಇಷ್ಟ ಆಗುತ್ತೆ. ಕೇಳಿಸ್ಕೊಂಬಿಡಪ್ಪ, ಅವ್ರ ಬಾಯ್ ಫ್ರೆಂಡ್ ಯಾರಿದ್ರು ರೆಡಿ ಆಗ್ಬಿಡು. ಇಲ್ಲಿ ಹೇಳಿದ್ರೆ ನಂಗೆ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನ್ ಯಾಕೆ ಹಾಕೊಳ್ಳಿ ಅಂದ್ರು? ನಾನು ಒಪ್ಕೊಳ್ಳಿಲ್ಲ, ನಾನು ಹೇಳಿದ್ದು ಗರ್ಲ್ ಫ್ರೆಂಡ್ ನಾನು ಯಾಕೆ ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ನಿಮ್ಗೆ ಅವ್ರ ಆನ್ಸರ್ ಏನಾಗಿತ್ತು ಹೇಳಿ? ನನ್ ಗರ್ಲ್ ಫ್ರೆಂಡ್ಗೋಸ್ಕರ ನಾನು ಯಾಕೆ ಹಾಕೊಳ್ಳಿ ಅಂದ್ರು. ಆದ್ರೆ ಗರ್ಲ್ ಫ್ರೆಂಡ್ ಇದಾರೆ ಅನ್ಕೋಬೇಕಾ, ಇಲ್ಲ ಅನ್ಕೋಬೇಕಾ? ಈ ತರ ಅನ್ಕೋಬೇಕು. ಇಲ್ಲ ಅನ್ಕೊಳ್ಳಿ. ಗೊತ್ತಿಲ್ವಲ್ಲ ನನ್ಗೆ, ಅಂದ್ರೆ ಕಲ್ತಿಲ್ಲ, ರೆಡಿ ಇಲ್ಲ, ಈ ಕ್ವಶನ್ ರೆಡಿ ಆಗಿಲ್ಲ. ಇಲ್ಲ ಇಲ್ಲಿ ನೀವು ಹೇಳಿದಿರಾ ಏನು ಹೇಳ್ಬೇಡಿ ಅಂತ ಬಂದಿಲ್ಲ. ಕತೆ ಹೇಳ್ಬಿಡ್ತೀನಿ ಮೇಡಮ್, ಹೇಳ್ಬೇಡಿ ಮೇಡಮ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಇದೇ ಫೆಬ್ರವರಿ 27ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಹಯಗ್ರೀವ. ಸೊ ಮೈಥಾಲಜಿ ಅಂಡ್ ಫ್ಯೂಚರಿಸ್ಟಿಕ್ ಕ್ರೈಮ್ ಎರಡೂ ಸೇರಿ ಬರ್ತಾ ಇರುವಂತ ಒಂದು ಹೊಸ ಸಿನಿಮಾ. ಅಂದ್ರೆ ಯಾವ ತರ ಹೊಸ ಸಿನಿಮಾ ಅಂದ್ರೆ, ಈ ತರ ಕತೆ ಬಂದೇ ಇಲ್ಲ ಅಂತ ಟೀಮ್ ಕಡೆಯಿಂದ ನಾವು ಕೇಳ್ತಾ ಇದೀವಿ. ಅಂದ್ರೆ ಏನಿರ್ಬೋದು ಅಂತ ಸ್ಪೆಷಲ್ ಸಿನಿಮಾದಲ್ಲಿ. ಸೊ ಸಿನಿಮಾದ ಹೀರೋನ ವೆಲ್ಕಮ್ ಮಾಡ್ಕೊಳ್ತೀನಿ, ಸಿನಿಮಾ ಬಗ್ಗೆ ಮಾತನಾಡೋಣ. ಹೀರೋಯಿನ್ ಕೂಡ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ನಾವು ಟೀಸರ್ ನೋಡಿದ್ರೇನೆ ಅನ್ಸ್ತಾ ಇದೆ, ಒಂದಷ್ಟು ಪ್ರಶ್ನೆ ಬರುತ್ತೆ. ದೇವ್ರ, ರಾಕ್ಷಸನ, ಒಳ್ಳೇದ್ ಮಾಡ್ತಾನ, ಕೆಟ್ಟದ್ದು ಮಾಡ್ತಾನ? ಸಿನಿಮಾ ನೋಡಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸಿನಿಮಾ ಬಗ್ಗೆ ಮಾತನಾಡೋಣ. ಸೊ ಸಿನಿಮಾದ ಹೀರೋ ಕರುನಾಡ ಶೋಕ್ದಾರ್ ಇಲ್ಲಿ ನಮ್ ಜೊತೆ ಇದ್ದಾರೆ. ಧನ್ವೀರ್, ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕರುನಾಡ ಬ್ಯೂಟಿಫುಲ್ ಬಂಗಾರಿ ಅಂತ ಹೇಳ್ಬೋದು ಈಗ. ನಮಸ್ತೆ ಸಂಜನಾ ಅವರೇ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ ಮುಂದೆ ಹಯಗ್ರೀವ ಅಂತಾನೆ ಕರಿಬೋದಾ? ಹೇಗಿರುತ್ತೆ ಸಿನಿಮಾ? ಪ್ರತಿಯೊಂದು ಸಿನಿಮಾಲು ಹೊಸ ಹೆಸರಲ್ವಾ? ವಾಮನ ಆಯ್ತು, ಈಗ ಹಯಗ್ರೀವ. ಚೆನ್ನಾಗಿ ಆಗ್ತಾ ಇದೆ, ನೋಡ್ಬೇಕು. ಹೋಪಿಂಗ್ ಫಾರ್ ದ ಬೆಸ್ಟ್. ಸೊ ಸಿನಿಮಾ ಹೊಸ ಕಂಟೆಂಟ್ ಈ ತರ ಬಂದೇ ಇಲ್ಲ ಅಂತ ನಾನು ಡೈರೆಕ್ಟರ್ ಬಗ್ಗೆ ಜೊತೆ ಮಾತಾಡುವಾಗ ಕೇಳ್ಪಟ್ಟೆ. ಹೌದಾ? ಹೇಗ್ ಅನ್ಸ್ತದೆ? ಹೌ ಸ್ಪೆಷಲ್ ಇಟ್ ಇಸ್ ನಿಮ್ಗೆ ಹಯಗ್ರೀವ? ಸ್ಪೆಷಲ್ ಆಫ್ ಕೋರ್ಸ್ ಹೌದು. ಅಂದ್ರೆ ಪ್ರತಿ ಸಿನಿಮಾನು ಸ್ಪೆಷಲ್ ಅಲ್ವಾ? ಸೊ ನಾನು 2026 ನ ಫಸ್ಟ್ ರಿಲೀಸ್ ಇದು. ಅಂಡ್ ಸಿನಿಮಾದಲ್ಲಿ ಹೊಸತನ ಅಂತ ಹೇಳಿದ್ರೆ, ನೀವು ನಮ್ಮ ಡೈರೆಕ್ಟರ್ ಹೇಳ್ದ ಹಾಗೆ ಐ ಥಿಂಕ್ ತುಂಬಾ ಯಾರು ಟಚ್ ಮಾಡದೇ ಇರೋ ಒಂದು ಮೈಥಲಾಜಿಕಲ್ ಒಂದು ಸಿನಾರಿಯೋನ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಹೇಗೆ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಒಂದು ಆ ಥರ ಸ್ಟೋರಿ ಲೈನ್ ಅಲ್ಲಿ ಹೋಗುತ್ತೆ. ಸೊ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನ ಯೋಚನೆ ಮಾಡಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಇಟ್ ಈಸ್ ಗೋನ್ ಬಿ ಡಿಫ್ರೆಂಟ್. ಟೀಸರ್ ನೋಡಿದ್ಮೇಲೆ, ಪೋಸ್ಟರ್ಸ್ ಎಲ್ಲ ನೋಡಿದ್ಮೇಲೆ ನೀವು ಹಿಂಗ್ ಕೂತ್ಕೊಂಡಿದ್ರೆ ನಾನು ರಿಯಲ್ ಪೊಲೀಸ್ ಆಫೀಸರ್ ಹತ್ರ ಮಾತಾಡ್ತಿದ್ವೇನೋ. ಯು ಡೋಂಟ್ ಫೀಲ್ ಅನ್ಸಲ್ವಾ ನಿಮ್ಗೆ ಆ ಗೆಟಪ್ ಎಲ್ಲ ನೋಡಿ ನೋಡಿ? ಏನಿಲ್ಲ, ಅವ್ರು ಸುಮ್ಮನೆ ಹಿಂಗೆ ಬಂದ್ರೆ ನೋಡಿದ್ರಾ? ಅವ್ರು ಹೇಳಿದ್ರು ಆತರ ನೋಡಿದ್ರಲ್ಲ, ನೀವು ಬಂದ್ರೇನೆ ಅನ್ಸುತ್ತೆ ಅಂತ. ನಿಮ್ಗೆ ಹೇಗೆ ಅನ್ಸುತ್ತೆ? ಅಂದ್ರೆ ಅವ್ರು ಹಂಗ್ ಬರ್ತಾರಲ್ಲ, ಲೈಕ್ ಅದೊಂದು ಸ್ಟೈಲ್ ಇದೆಯಲ್ಲ, ವಾಕಿಂಗ್ ಸ್ಟೈಲ್ ಅಲ್ಲಿ ಖಡಕ್ ಪೊಲೀಸ್ ಆಫೀಸರ್. ಇಲ್ಲಿ ನೋಡಿ, ಇವಾಗ್ಲೇ ಯಾವ್ದಾದ್ರು ಈಗ ಒಂದಷ್ಟು ಸಿನಿಮಾಗಳನ್ನ ಮಾಡಿದಿರಿ. ಹಯಗ್ರೀವ ಅಂತ ಬಂದಾಗ ಇಲ್ಲಿ ಕಾಪ್. ಸೊ ಕಾಪ್ ಅಂತ ಬಂದಾಗ ಒಂದು ಮ್ಯಾನರಿಸಮ್ ಬೇರೆ ತರ ಇರುತ್ತೆ, ನಿಮ್ ಸ್ಟೈಲ್ ಬೇರೆ. ಅದನ್ನ ನೀವು ಪ್ರೆಸೆಂಟ್ ಮಾಡುವಾಗ ನಿಮ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹೆಂಗಂದ್ರೆ ಹಂಗೆ ಆಕ್ಟ್ ಮಾಡೋದಕ್ಕೆ ಆಗಲ್ಲ. ವಾಸ್ ಇಟ್ ಚಾಲೆಂಜಿಂಗ್? ನಿಮ್ಗೆ ಅನ್ಸ್ತಾ ಇತ್ತಾ? ಹೇಗೆ? ಬಟ್ ಸ್ಟಾರ್ಟಿಂಗ್ ಎಲ್ಲ ಚಾಲೆಂಜಿಂಗ್ ಅನ್ಸ್ತಾ ಇತ್ತು. ಜೊತೆಗೆ ನಮ್ಗೆ ಮುಂಚೆನೆ ಕತೆ ಹೇಳ್ಬೇಕಾದ್ರೆ ನಮ್ಮ ನಿರ್ದೇಶಕ ನಮ್ಗೆ ಹಿಂಗೆ ಬೇಕು ಅಂತ ಹೇಳಿದ್ರಿಂದ, ಸೊ ಒಂದು ಪರ್ಟಿಕ್ಯುಲರ್ ಆಗಿ ಏನಂದ್ರೆ, ಆಮೇಲೆ ಬರೇ ನಾನು ಈ ಸಿನಿಮಾಲಿ ಇದೇ ಕಾಪ್ ಡ್ರೆಸ್ ಅಲ್ಲಿ ಇರಲ್ಲ, ಡ್ಯುಯಲ್ ಶೇಡ್. ಸೊ ಅದನ್ನು ಕ್ಯಾರಿ ಮಾಡೋಕಿದ್ದು, ಇದನ್ನು ಕ್ಯಾರಿ ಮಾಡೋಕಿತ್ತಲ್ಲ. ಸೊ ಅದೊಂದು ಚೂರ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಅದಾದ ನಂತರ ಸೆಟ್ ಆದ್ಮೇಲೆ ಲೈಕ್ ಆರಾಮಾಗಿ ಕ್ಯಾಶುವಲ್ ಆಗಿ ಮಾಮೂಲಿ ಯಾವ್ದು ಬೇರೆ ಪಾತ್ರಗಳು ಮಾಡ್ತೀವಿ ಅದೇ ತರ ಇದು ಮಾಡ್ತೀವಿ.
ಬಟ್ ಸ್ಟಾರ್ಟಿಂಗ್ ಮಾತ್ರ ಒಂಚೂರು ಅದು ಇದಾಗೋದು ಇರ್ಸು ಮುರ್ಸು ಆಗೋದು. ಲೈಕ್ ಅದು ನೀವು ಹೇಳ್ದಂಗೆ ಅದೊಂದು ರೆಸ್ಪಾನ್ಸಿಬಿಲಿಟಿ, ಆ ಡ್ರೆಸ್ ಎಲ್ಲ ಹಾಕಿದ್ಮೇಲೆ ಆಗುತ್ತೋ ಇದು ಬೇಕೇ ಬೇಕಲ್ಲ, ಒಂಚೂರು ಮ್ಯಾನೇಜರ್ ಚೇಂಜ್ ಆದ್ರೂ ವೇಸ್ಟ್, ಅದು ಮಾಡೋದಕ್ಕೆ ಪಾತ್ರಕ್ಕೆ ನ್ಯಾಯ ಒದಗಿಸಿದಂಗೆ ಆಗಲ್ಲ. 100%. ಸೊ ಅದಕ್ಕೋಸ್ಕರ ಅದಕ್ಕೆ ಯಾವುದೇ ಥರ ಪ್ರಿಪರೇಷನ್ಸ್ ಬೇಕೋ ಅದೆಲ್ಲ ಮಾಡಿ. ಹೌದಾ? ಅದಕ್ಕೇನಾದ್ರು ರೆಫರೆನ್ಸ್ ಕೊಟ್ಟು ಈ ಇಲ್ಲ, ತರ ಆ ಥರದ ಆ ಥರ ಏನಿಲ್ಲ? ಏನಿಲ್ಲ. ಓಕೆ, ಸೊ ನೀವೇ ಪ್ರಾಕ್ಟೀಸ್ ಮಾಡಿ ಮಾಡಿದ್ರಿ. ಓಕೆ, ಖುಷಿ ಆಯ್ತಾ ಪೊಲೀಸ್ ಗೆಟಪ್ ಅಲ್ಲಿ ಸಿನಿಮಾದು? ಖುಷಿ ಜೊತೆಗೆ ಅದನ್ನು ಅನಿಸ್ತು, ಲೈಕ್ ಪೊಲೀಸರು ಯಾಕೆ ಒಂದು ಸ್ವಲ್ಪ ಹಿಂಗೆ ಕಾಕಿ ಹಾಕಿದ್ರೆ ಎಲ್ಲ ಹೂ ಅಂತಾರೆ ಅಂತ ಅದೊಂದು ಗೊತ್ತು. ಆಡ ಕಾಪ್ ಡ್ರೆಸ್ ಬಿದ್ದಾಗಿನ ಅದೊಂದು ಗೊತ್ತು ಬರುತ್ತೆ ಅವ್ರಿಗೆ ಅಲ್ವಾ? ಈ ಐರಾವತ ಸಿನಿಮಾದಲ್ಲಿ ನೋಡಿದೀರಾ ಪ್ರಕಾಶ್ ರಾಜ್ ಅವ್ರ ಕ್ಯಾಪ್ ಹಾಕೊಂಡ ತಕ್ಷಣ ಹೌದು ಬೇರೆ ತರನೇ ರಿಯಾಕ್ಟ್ ಮಾಡ್ತಾರೆ. ಆ ಡ್ರೆಸ್ಗೆ ಅದೊಂದು ಇದ್ರೋದ್ರಿಂದನೇ ಆ ಪೊಲೀಸವ್ರಿಗೂ ಅದೊಂದು ಗೊತ್ತು ಅನ್ನೋದು. ಓಕೆ, ಸೊ ಈ ಸಿನಿಮಾದಲ್ಲಿ ಡಾಕ್ಟರ್, ಸೊ ನಿಮ್ಮ ರೋಲ್ ಹೇಗಿದೆ, ಹೇಗೆ ಅನ್ಸುತ್ತೆ ನಿಮ್ಗೆ, ಎಷ್ಟು ಖುಷಿ ಇದೆ? ಅಫ್ಕೋರ್ಸ್ ತುಂಬಾ ಖುಷಿ ಇತ್ತು. ಅಂದ್ರೆ ಅವ್ರು ಹೇಳಿದ ಹಾಗೆ ಪೊಲೀಸ್ ರೋಲ್ಗೆ ಅಷ್ಟೇ ಅಂತಲ್ಲ, ಡಾಕ್ಟರ್ ಕೋಟ್ ಹಾಕುವಾಗ್ಲೂ ಅಷ್ಟೇ ಪ್ರೌಡ್ ಅನ್ಸೋದು. ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಇಯರ್ಸ್ ಆಫ್ ಜರ್ನಿ ಅಲ್ವಾ ಮೆಡಿಕಲ್ ಇವತ್ತು, ಅಂಡ್ ಅವ್ರ ಕೈಯಲ್ಲಿ ಲೈಫ್ಸ್ ಇರುತ್ತೆ. ಅಫ್ಕೋರ್ಸ್ ನಾನು ಬರೀ ಪಾತ್ರ ಮಾಡಿದ್ದಷ್ಟೇ, ಒಂದು 2-3 ದಿನ ರೋಲ್ ಇದ್ದಿದ್ದಷ್ಟೇ, ಬಟ್ ಸ್ಟಿಲ್ ಅದನ್ನ ಹಾಕುವಾಗ ಇಟ್ ವಾಸ್ ಫೆಲ್ ವೆರಿ ಪ್ರೌಡ್ ಡಾಕ್ಟರ್ ನಾನು ಈ ಸಿನಿಮಾಲಿ ಅಂತ. ವೈದ್ಯೋ ನಾರಾಯಣ ಹರಿ ಅಂತ ಹೇಳೋದು ಅದಕ್ಕೆ ಅಲ್ವಾ, ದೇವ್ರ ತರ ನೋಡ್ತಾರೆ. ಟ್ರೂ, ಹೌದು. ಸೊ ಕರೆಕ್ಟ್, ಅದು ಒಂದು ಪಾತ್ರನೇ ಆದ್ರೂ ಅದಕ್ಕೊಂದು ಅದರದೇ ಆದಂತ ಒಂದು ಗೌರವ ಅಂತ ಇರುತ್ತೆ. ನಟಿಸೋರು ಕೂಡ ಅದಕ್ಕೆ ಗೌರವ ಸಲ್ಲಿಸಲೇಬೇಕಾಗುತ್ತೆ. ಸೊ ನಟನೆಗೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಅವ್ರಿಗೂ ಕೂಡ ಇರುತ್ತೆ. ಸೊ ಹಯಗ್ರೀವ ಅಂದ ತಕ್ಷಣ ನೀವೇನ್ ಹೇಳ್ತೀರಾ ಸರ್? ಯಾವ ತರ ಸಿನಿಮಾ ಅಂತ ನೀವ್ ಹೇಳ್ತೀರಿ? ನಾವೇನೋ ದೊಡ್ಡ ಅದು ಮಾಡ್ಬಿಡಿ ಇದು ಮಾಡೋದಿಲ್ಲ ಮೇಡಮ್, ಆಸ್ ಯೂಶುವಲ್. ಬಟ್ ಏನಂದ್ರೆ ಒಂದು ಡಿಫ್ರೆಂಟ್ ಕ್ರೈಮ್ ಥ್ರಿಲ್ಲರ್ ಜೊತೆಗೆ ಒಂದು ಸಸ್ಪೆನ್ಸ್ ಒಂದು ಸಿನಿಮಾ, ಜೊತೆಗೆ ಮೈಥಾಲಜಿಲಿ ಹಯಗ್ರೀವ ಅಂದ್ರೆ ಫಸ್ಟ್ ಗ್ಯಾಪ್ನ ಬರೋದೇ ದೇವರ ಅಂಶ, ದೇವರ ಹೆಸರು ಅಂತ. ಸೊ ಆಗಿನ ಮೈಥಾಲಜಿಲಿ ಅಂತ ಹಯಗ್ರೀವ ಪಾತ್ರದ ಏನಿತ್ತಲ್ಲ ಆ ದೇವ್ರದ್ದು ಇದು ಅಂಶನ ಒಂದು ಎಳೆನ ಎತ್ಕೊಂಡು ಈಗಿನ ಕಮರ್ಷಿಯಲ್ ಎಲಿಮೆಂಟ್ಸ್ ಆಸ್ಪೆಕ್ಟ್ಸ್ಗೆ ಯಾವ ಥರ ಸೂಟಬಲ್ ಆಗುತ್ತೆ ಅದನ್ನ ಬ್ಲೆಂಡ್ ಮಾಡಿ, ಜೊತೆಗೆ ಯೂಶಲಿ ಕಾಪ್ ಅನ್ನೋ ಕ್ಯಾರೆಕ್ಟರ್ ಸಣ್ಣ ಯೂಶಲಿ ಕಳ್ಳು ನಡೆಯೋದು, ಜನ ಅನ್ಕೊಳ್ಳೋದೇ ಅದು ಯಾರೋ ಒಬ್ಬನ ಕಳ್ಳು ನಡೆದಿರ್ತಾನೆ, ಇಲ್ಲ ಏನೋ ಒಂದು ಮಾಡಿರ್ತಾನೆ, ಹ್ಯೂಮನ್ ಟ್ರಾಫಿಕ್ ಅದು ಅದೇ ಮೈಂಡ್ ಥಾಟ್ ಬರೋದು. ಬಟ್ ಇಲ್ಲಿ ಬೇರೆನೇ ಇದೆ. ಸೊ ಡ್ಯುಯಲ್ ಶೇಡ್ ಜೊತೆಗೆ ಬೇರೆನೇ ಪಾತ್ರ, ಆ ನನ್ನ ಮೈಥಾಲಜಿ ಆ ಬ್ಲೆಂಡ್ ಮಾಡಿ ಬೇರೆ ಥರನೇ ಹೋಗುತ್ತೆ ಕ್ಯಾರೆಕ್ಟರ್. ಸೊ ಅದರಿಂದ ಇದೊಂಥರ ವಿಭಿನ್ನವಾಗಿದೆ ಅಂದ್ರೆ ಇಲ್ಲಿ ಕಳ್ಳು ನಡೆಯೋ ಕಾಪ್ ಅಲ್ಲ, ಬೇರೆನೇ ಇದೆ ಸಿನಿಮಾದಲ್ಲಿ. ಪ್ಲೀಸ್ ಇಲ್ಲ, ಎಷ್ಟು ಕಷ್ಟ ಈ ಸಿನಿಮಾ ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಅಂದ್ರೆ, ಅದೇ ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲ, 1 ಲೈನ್ ಬಿಟ್ಕೊಟ್ರು ಇಟ್ ಇಸ್ ಡಿಫಿಕಲ್ಟ್ ಫಾರ್ ದ ಸಿನಿಮಾ. ಓಕೆ, ಅದೇ ಅವ್ರು ಎಕ್ಸ್ಪ್ಲೇನ್ ಮಾಡುವಾಗ ಎಷ್ಟು ಕಷ್ಟ ಅದು ತುಂಬಾ ಈಸಿ ಅಲ್ವಾ, ಇದನ್ನ ಹೇಳ್ಬಿಟ್ಟು ಸುಮ್ಮನೆ ಬಿಡೋದು ಅಂತ ಹೇಳಿದವ್ರು ಅಷ್ಟೇ. ತುಂಬಾ ಕಷ್ಟ ಇದೆ ಎಕ್ಸ್ಪ್ಲೇನ್ ಮಾಡಕ್ಕೆ, ತುಂಬಾ ಕಷ್ಟ ಇದೆ, ಬಿಟ್ಕೊಡಂಗಿರುತ್ತೆ. ಸೊ ಅದಕ್ಕೆ ನಾನೇನೋ ಹೇಳಲ್ಲ, ನೀವೇನು ಕೇಳ್ಬಿಡಿ ಅಂತ ಹೇಳಂಗಿಲ್ಲ, ನಾವು ಕೇಳ್ತೀವಿ, ನೀವೇ ಹೇಳ್ತೀರಾ. ಇಲ್ಲಿ ಡಾಕ್ಟರ್ ಪೇಷಂಟ್ ಆದಂಗಿದೆ, ಒಬ್ಬ ಎಲ್ಲ ಬ್ಯಾಂಡೇಜ್ ಎಲ್ಲ ಹಾಕೊಂಡು. ಹೌದು, ನೋಡ್ತಾ ಇದ್ದೆ, ಪೋಸ್ಟ್ ಎಲ್ಲ ನೋಡಿದ್ವಿ, ಟೀಸರ್ ಎಲ್ಲ ನೋಡಿದ್ವಿ. ಎಲ್ಲಿ ಇವರು ಡಾಕ್ಟ್ರೇ ಪೇಷಂಟ್ ಆಗಿದ್ದಾರೆ, ಯಾರಿಗ್ ಪೇಷಂಟ್ ಆಗಿದ್ದಾರೆ? ಇವ್ರಿಗಾದ್ರ ನೀವು ಪೇಷಂಟ್ ಹಿಂಗೆ 27ನೇ ತಾರೀಕು ನೋಡಿ. ಇಲ್ಲ, ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದು ಒಂದೇ ತರ ಜಾನ ಸಿನಿಮಾಗಳು ಒಬ್ಬೊಬ್ರಿಗೆ ಒಂದೊಂದರ ಇಷ್ಟ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ವೆರಿ ಸ್ಪೆಷಲ್ ಆಗಿ ಅಂತ ನೋಡಿದ್ರೆ ಒಂದಷ್ಟು ಕಂಟೆಂಟ್ಗಳು ಕಾಂಬಿನೇಷನ್ ಅಲ್ಲಿ ಬರ್ತಾ ಇದೆ. ಸೊ ಹೇಗ್ ಬಂದಿರ್ಬೋದು ಔಟ್ಪುಟ್ ಅಂತ ನಮಗ್ ಅನ್ಸುತ್ತೆ. ನಿಮ್ಗೆ ಹೇಗ್ ಅನ್ಸುತ್ತೆ? ಒಂದ್ಸ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ಫಸ್ಟ್ ಗೆ ನೀವು ಡಿಸ್ಕಸ್ ಮಾಡೋದಕ್ಕೂ ಸಿನಿಮಾ ಪೂರ್ತಿ ರೆಡಿ ಆದ್ಮೇಲೆ ಬೇರೆನೆ ನೋಡ್ತೀರಾ ನೀವು? ನೋಡ್ದಾಗ ಕೊನೆಯಲ್ಲಿ ನೋಡ್ದಾಗ ಹೇಗ? ನಾನು ಒಂದು ರಫ್ ವರ್ಷನ್ ನೋಡಿದೆ ಮ್ಯಾಮ್, ನನ್ನ ಕಂಪ್ಲೀಟ್ ನೋಡಿಲ್ಲ. ಈಗ ಸಿನಿಮಾ ನೋಡ್ತೀನಿ, ಆದ್ಮೇಲೆ ನನ್ಗೊಂದು ಇದನ್ನ ಕಾನ್ಫಿಡೆನ್ಸ್ ಬರ್ತೀನಿ ಒಂದ್ ಸ್ವಲ್ಪ. ಬಟ್ ನಮಗ್ ಕತೆ ಕೇಳ್ಬೇಕಾದ್ರೆ ಅದೊಂದಿತ್ತು, ತುಂಬಾ ಚೆನ್ನಾಗಿದೆ, ವಿಭಿನ್ನವಾಗಿದೆ ಅಂತ. ಇನ್ನೊಂದ್ಸರಿ ಸಿನಿಮಾ ನೋಡಿದ್ರೆ ಕೂತ್ ನೋಡಿದಾಗ ಗೊತ್ತಾಗುತ್ತೆ.